ಇದೀಗ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವ ನಾಗರಾಜ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ಅವರೇ ನಮಸ್ತೆ. ದರ್ಶನ್ರ ಫೋಟೋ ವೈರಲ್ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಫೋಟೋ ಎಷ್ಟರ ಮಟ್ಟಿಗೆ ಬಿಂದಾಸ್ ಆಗಿ ಆರಾಮ್ಸೆ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಾವು ಫೋಟೋ ನೋಡಿದ್ರಾ, ಏನ್ ಹೇಳ್ತೀರಿ ಅಂತ? ನೋಡಿದ್ದೇನೆ, ಕೇಳಿದ್ದೀನಿ. ಮತ್ತೆ ಅದು ನೋಡಿದ ಮೇಲೆ ನಮಗೂ ಸ್ವಲ್ಪ ಬೇಜಾರಾಗಿದೆ. ಯಾಕೆ ಅಂದ್ರೆ ಬಹಳ ಕಷ್ಟಪಟ್ಟು ಈ ಕೇಸನ್ನ ಇಲ್ಲಿ ತನಕ ತನಿಖೆ ಮಾಡಿದಂತ ತನಿಖಾಧಿಕಾರಿಗಳಿಗೆ ಒಂದು ರೀತಿ ಡಿಸ್ಕರೇಜ್ ಮಾಡಿದಾಗ ಆಗ್ತದೆ. ಹೌದು ಹೌದು. ಜನಗಳು ಇದನ್ನು ನೋಡ್ತಾ ಇದ್ದಾರೆ, ಪೊಲೀಸರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಓಪನ್ ಆಗಿ. ಅವ್ರಿಗೂ ಕೂಡ ಎಲ್ಲೋ ಅನುಮಾನ ಬರುವಂಗ ಆಗ್ತಾ ಇದೆ. ಇದು ನ್ಯಾಯಕ್ಕೆ ಪೊಲೀಸ್ ಮೊರೆ ಹೋದಂತ ಜನಕ್ಕೆ ಅಪನಂಬಿಕೆ ಬರುವಂತ ಕೆಲಸ ಆಗಿದೆ. ಆದ್ರಿಂದ ಯಾರೇ ಈ ಕಾನೂನನ್ನ ಜೈಲಲ್ಲಿ ಮುರಿದಿದ್ರೆ, ಜೈಲ್ ಮ್ಯಾನ್ಯುಯಲ್ ಅಲ್ಲಿ ಇಲ್ಲದೆ ಇರತಕ್ಕಂತ ಒಂದು ಏನೋ ಅನುಕೂಲಗಳನ್ನ ಅವರಿಗೆ ಮಾಡಿಕೊಟ್ಟಿದ್ರೆ ಅವರು ಶಿಕ್ಷಾರ್ಹರಾಗ್ತಾರೆ. ಅಂತವರಿಗೆ ಕ್ರಮ ಜರುಗಿಸ್ಬೇಕು. ಎಸ್ಪೆಷಲಿ ಇದು ಒಂದು ಹೈಪರ್ ಸೆನ್ಸಿಟಿವ್ ಅಷ್ಟೇ ಅಲ್ಲ, ಬಹಳ ಘೋರಾತಿ ಘೋರ ಅಪರಾಧ. ಆ ಅಪರಾಧದ ಅಪರಾಧಿ ಅವ್ರ ಜೊತೆಲಿ ಇರೋನು ಕೂಡ ಅವನು ನಟೋರಿಯಸ್ ರೌಡಿ. ಅವನು ಈ ತರದ್ದು ಎಷ್ಟೋ ಮಾಡಿದ್ದಾನೆ. ಆಗಿರುವಾಗ ಈ ತರ ಪಿಕ್ಚರ್ ನಾವು ಜನಕ್ಕೆ ತೋರಿಸಿದಾಗ ಏನಾಗ್ತದೆ, ಎಂಟೈರ್ ಸಿಸ್ಟಮ್ ವ್ಯವಸ್ಥೆ ಮೇಲೆ ಅಪನಂಬಿಕೆ ಬರ್ತದೆ. ನಿಜ ಕೂಡ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ, ಒಬ್ಬರು ಹಿರಿಯ ಅಧಿಕಾರಿಗಳನ್ನ ನೋಡ್ಲಿ, ಇನ್ನೊಂದಾಗ್ಲಿ, ಈ ತರ ನಮ್ಗೆ ಆಗತ್ತೆ ಆ ಕೆಲಸ, ತೊಂದರೆ ಇದ್ರು ಕೂಡ ಅವರು ಅನುಕೂಲ ಮಾಡ್ತಾರ ಅಂತ ಹೇಳಿ ನಾವು ಪೊಲೀಸ್ ಸ್ಟೇಷನ್ಗೆ ಯಾವ ಧೈರ್ಯದ ಮೇಲೆ ಹೋಗ್ಲಿ ಅಂತ ಒಂದು ಪ್ರಶ್ನೆ ಅವರಲ್ಲಿ ಅವ್ರಿಗೆ ಹುಟ್ಟಾಗ್ತದೆ. ಆದ್ರಿಂದ ನ್ಯಾಯ ಕೊಡಿಸೋರು ಏನಿದ್ದಾರೆ ಅಥವಾ ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ಏನಿದೆ, ಇನ್ಕ್ಲೂಡಿಂಗ್ ಪ್ರಿಸನ್ ಡಿಪಾರ್ಟ್ಮೆಂಟ್, ಅವರು ಕಟ್ಟುನಿಟ್ಟಾಗಿ ತಮ್ಮ ಕಟ್ಟಳೆಯನ್ನ, ಅಂದ್ರೆ ಜೈಲ್ ಮ್ಯಾನ್ಯುಯಲ್ ಇದೆ ಅವ್ರಿಗೋಸ್ಕರ, ಅದನ್ನ ಪಾಲನೆ ಮಾಡ್ಬೇಕು. ಯಾವುದು ಕೊಡ್ಬೇಕು, ಯಾವುದು ಕೊಡಬಾರ್ದು, ಡೂಸ್ ಅಂಡ್ ಡೋಂಟ್ಸ್, ಇದನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ಬೇಕು. ಇಲ್ಲಿ ಧೂಮಪಾನ ಆಗ್ಲಿ ಮತ್ತು ಮದ್ಯಪಾನ ಆಗ್ಲಿ ಇವೆಲ್ಲ ಇಲ್ಲ, ಡ್ರಗ್ಸ್ ಇಲ್ಲ. ಅದೇ ತರ ಬೇರೆ ಬೇರೆ ಇನ್ನೂ ಅನೇಕ ಇದಾವೆ, ಅವು ಇಲ್ಲ. ನೀವು ಉದಾಹರಣೆ ಇತ್ತೀಚೆಗೆ ನ್ಯಾಯಾಲಯ ಮನೆ ಊಟ ಕೊಡಕ್ಕೂ ಕೂಡ ಅವರನ್ನ ನಿರಾಕರಿಸಿದ್ದಾರೆ. ಹಾಗಾದ್ರೆ ಅದಕ್ಕಿಂತ ಏನು ಒಂದು ಕಟ್ಟುನಿಟ್ಟಿನ ಕ್ರಮ ನ್ಯಾಯಾಲಯ ತಕೊಂಡ್ಲಿಕ್ಕೆ ಸಾಧ್ಯನಾ? ಅದನ್ನ ತಕೊಂಡಿದ್ದಕ್ಕೆ ಬೆಲೆ ಬೇಡವೇನ? ಈಗ ಯಾವ ಗ್ಯಾರಂಟಿ ನೀವು ಮನೆಯಿಂದ ಊಟ ಹೋಗ್ತಾ ಇಲ್ಲ ಅಂತ ಹೇಳಲಿಕ್ಕೆ? ಆದ್ರಿಂದ ಇದು ಯಾರೇ ಮಾಡಿರ್ಲಿ ಆ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು. ಮತ್ತೆ ಅದು ಈ ತರ ಮರುಕಳಿಸದಂತೆ ನೋಡೋದು ಅಷ್ಟೇ ಅಲ್ಲ, ಆ ಅಧಿಕಾರಿಗೆ ಕ್ರಮ ಆಗಿದ್ದನ್ನು ಕೂಡ ಇದೇ ತರ ಒಂದು ಪಿಕ್ಚರ್ ಅಲ್ಲಿ ತೋರಿಸ್ಬೇಕು. ಈಗಾಗಲೇ ಈ ರೀತಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ತಿದೆ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದಾಯ್ತು, ಕೋರ್ಟ್ ಛೀಮಾರಿಯನ್ನ ಹಾಕಿದ್ದಾಯ್ತು. ಈಗ ಈ ಒಂದು ಫೋಟೋವನ್ನ ಇಟ್ಕೊಂಡು ಯಾರಾದ್ರೂ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದಾ? ಇದ್ರ ಬಗ್ಗೆ ಧ್ವನಿ ಎತ್ತಬಹುದಾ ಅಂತ ಕೋರ್ಟ್ನಲ್ಲಿ? ನಾಗರಾಜ್ ಅವರೇ, ಖಂಡಿತವಾಗೂ ಮಾಡ್ಬೋದು. ಸಾರ್ವಜನಿಕರ ಹಿತಾಸಕ್ತಿ ಅಲ್ಲ, ನ್ಯಾಯಾಲಯ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಹಾಕಿದ್ರೆ ಆಯ್ತು. ಏನು ಇವರು ಪ್ರಾಸಿಕ್ಯೂಟರ್ ಹಾಕ್ಬೋದು, ಪೊಲೀಸ್ ಹಾಕ್ಬೋದು, ಮತ್ತೆ ಸಾರ್ವಜನಿಕರಿಗೆ ಯಾರು ಬೇಕಾದ್ರೂ ಕೊಡ್ಬೋದು. ಯಾಕೆಂದ್ರೆ ಎಲ್ಲರಿಗೂ ಕೂಡ ನ್ಯಾಯಾಂಗದಲ್ಲಿ ನಂಬಿಕೆ ಇರ್ತದೆ. ಅಲ್ಟಿಮೇಟ್ ನಾವು ಎಲ್ಲಿ ಹೋಗ್ತೀವಿ, ಕೊನೆಗೆ ನ್ಯಾಯ ಕೊಡಿ ಅಂತ ನ್ಯಾಯಾಲಯಕ್ಕೆ ಹೋಗ್ತೀವಿ. ಅಲ್ಲೂ ಕೂಡ ಸೋತೋದ್ರೆ ಸಮಾಜಕ್ಕೆ ಅದು ವ್ಯತಿರಿಕ್ತವಾದಂತ ಪರಿಣಾಮ ಸಮಾಜದ ಮೇಲೆ ಬೀಳುತ್ತೆ. ಇದು ಆಗ್ಬಾರ್ದು ಅಂತಾನೆ ಕಾನೂನು ಕಟ್ಲೆ ಇರೋದು. ಆಗಿದ್ಮೇಲೆ ಅದನ್ನ ಬಳಸದೇ ಇದ್ರೆ, ಸದುಪಯೋಗ ಮಾಡ್ಕೊಳ್ತಾ ಇದ್ರೆ, ಈ ತರ ದುರುಪಯೋಗ ಮಾಡೋರೇ ಅದು ಜಾಸ್ತಿ ಜನ ಆದ್ರೆ ನಾಳೆ ವ್ಯವಸ್ಥೆ ಏನಾಗ್ಬೋದು ಅಂತ ನಾವು ಯೋಚನೆ ಮಾಡ್ಬೇಕು. ಧನ್ಯವಾದ ನಾಗರಾಜ್ ಅವರೇ, ಟಿವಿ9 ನ್ಯೂಸ್ ಜೊತೆ ಮಾತನಾಡಿದ್ವಿ.